ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ವೇಕೆನ್ಸೀಸನ್ನು ಹುಡುಕ್ತಿದ್ರೆ ಇದೀಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಂದರೆ NHAI ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿದ್ದು ಡೆಪ್ಯೂಟಿ ಮ್ಯಾನೇಜರ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು 60 ವೇಕೆನ್ಸೀಸ್ ಖಾಲಿ ಇದ್ದು ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಇವತ್ತಿಂದಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲಿ ಜಸ್ಟ್ 60 ವೇಕೆನ್ಸೀಸ್ ಮಾತ್ರ ಖಾಲಿ ಇದು, ಅದು ಕೂಡ ಟೆಕ್ನಿಕಲ್ ಬೇಸಿಸ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೆ ಮಿನಿಮಮ್ ಸ್ಯಾಲ್ರಿ ಬಂದು 56,100 ರೂಪಾಯಿಂದ ಹಿಡಿದು 1,77,500 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿನ ನೀಡಲಾಗುತ್ತೆ. ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ ಮತ್ತು ಡಿಯರೆನ್ಸ್ ಅಲವೆನ್ಸಸ್ ಕೂಡ ಇರುತ್ತೆ. ಇನ್ನು ಇದರಲ್ಲಿ ಬೇಕಾಗುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಡೆಪ್ಯೂಟಿ ಮ್ಯಾನೇಜರ್ನ 60 ವೇಕೆನ್ಸೀಸ್ ಬಂದು ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇನ್ನು ಇದ್ರ ಜೊತೆಗೆ 60 ವೇಕೆನ್ಸೀಸ್ ಪ್ಲಸ್ 4 ವೇಕೆನ್ಸೀಸ್ ಬಂದು PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿದ್ದು DHHA ಮತ್ತು SLD ಮತ್ತು MI ಮತ್ತು MD ಇವೆಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇದು ಫುಲ್ ಫಾರ್ಮ್ನ ಇಲ್ಲೇ ಮೆನ್ಷನ್ ಮಾಡಲಾಗಿದ್ದು ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರ ಏಜ್ ಬಂದು ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ಇರಬೇಕಾಗುತ್ತೆ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಸಿಗ್ತಾಯಿದ್ದು ಅದನ್ನು ಮುಂದೆ ನೋಡೋಣ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಅದು ಕೂಡ ಮಿನಿಮಮ್ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಯಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ಪೋಸ್ಟಿಂಗನ್ನು ನೀಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಎಕ್ಸಾಮನ್ನು ಬರೆದು ತಮ್ಮ ಮಾರ್ಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ವಿತೌಟ್ ಅದು ನಿಮ್ಮ ಗೇಟ್ವೇ ಮಾರ್ಕ್ಸ್ ಬರೋದಕ್ಕೆ ಮುಂಚೆ ನಿಮಗೆ ಮಾರ್ಕ್ಸ್ ಅಂದರೆ ನೀವು ರಿಸಲ್ಟ್ ಬಂದಿರಬೇಕಾಗಿರುತ್ತೆ. ಇನ್ನು ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಯೂಶುವಲ್ SC/ST ಗಾದರೆ 5 ಇಯರ್ಸ್, OBC ಗಾದರೆ 3 ಇಯರ್ಸ್, PWBD ಕ್ಯಾಟಗರಿ ಆಡಿದರೆ 10 to 15 ಇಯರ್ಸ್ವರೆಗೂ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಅಪ್ ಟು 5 ಇಯರ್ಸ್ವರೆಗೂ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 15 ತಾರೀಕು 10 AM ಇಂದ ಶುರುವಾಗಿದ್ದು ಜೂನ್ 50th 6 PM ಒಳಗಡೆ ನೀವು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗಿರುತ್ತೆ. ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನ ಮುಖಾಂತರ ಕೂಡ ಮುಗಿಸಿರುವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಇವ್ರು ಹೇಳ್ದಂಗೆ ಮಿನಿಮಮ್ ಕ್ವಾಲಿಫೈನ ಫುಲ್ಫಿಲ್ ಮಾಡಿರಬೇಕಾಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟನ್ನು ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು PWBD ಕ್ಯಾಟಗರಿಗೆ ಯಾವುದೆಲ್ಲ ರಿಕ್ವೈರ್ಮೆಂಟ್ ಯಾವೆಲ್ಲ ಇದೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನೋಡ್ಕೊಳ್ಳಿ. ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ವಾಕಿಂಗ್, ಬೆಂಡಿಂಗ್ ಮತ್ತು ಜಂಪಿಂಗ್, ಕ್ಲೈಂಬಿಂಗ್, ಮ್ಯಾನಿಪ್ಯುಲೇಷನ್ ಬೈ ಫಿಂಗರಿಂಗ್, ರೀಡಿಂಗ್ ಅಂದರೆ ಈ ರೀತಿ ಹೋಲುವಂಥ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ಇದು ಪ್ಯೂರ್ಲಿ ಗೇಟ್ವೇ 2026 ಸ್ಕೋರ್ನ ಮುಖಾಂತರ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ನೀವು ಹೇಗೆ ಕ್ವಾಲಿಫೈ ಆಗ್ತೀರಾ ಅನ್ನೋ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಯಾರೆಲ್ಲ ಈ ಒಂದು ವೇಕೆನ್ಸಿಯಲ್ಲಿ ಜಾಯ್ನ್ ಆಗಿ ತಮ್ಮ ಹುದ್ದೆಯನ್ನು ಕಂಪ್ಲೀಟ್ ಮಾಡ್ತಿರೋ ಅಂಥವ್ರಿಗೆ 5 ಇಯರ್ಸ್ ವರ್ತ್ ಆಗುವಂಥ 5 ಲಕ್ಷ ರೂಪೀಸ್ ಬಾಂಡನ್ನು ಕೂಡ ನೀಡಲಾಗುತ್ತೆ. ಅದಕ್ಕೆ ನೀವು ಮಿನಿಮಮ್ 3 ಇಯರ್ಸ್ ಜಾಬನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇನ್ನು ಇದು ಅಪ್ಲೈ ಮಾಡಬೇಕಾದ್ರೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ ಆದಂಥ www.nhai.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಯಾವುದೇ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಫೈರ್ಫಾಕ್ಸ್ನ ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದ್ಮೇಲೆ ನಿಮಗೆ ಕ್ಲಿಕ್ ಆ್ಯಂಡ್ ಟ್ಯಾಬ್ ಅಬೌಟ್ ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ರಿಕ್ವೈರ್ಮೆಂಟ್ ಅಂತ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ವೇಕೆನ್ಸೀಸ್ ಅಂತ ಕಾಣಿಸುತ್ತೆ. ಅಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕರೆಂಟ್ ಕ್ಲಿಕ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಡೆಪ್ಯೂಟಿ ಮ್ಯಾನೇಜರ್ ಅಂತ ಕಾಣಿಸುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ನ ಫಿಲ್ ಮಾಡಿ ಜಸ್ಟ್ ಸಬ್ಮಿಟನ್ನು ಮಾಡಿದ್ರೆ ಮುಗೀತು. ಅದರಲ್ಲಿ ನೀವು ಅಪ್ಲೈ ಮಾಡುವಂಥ ಡಾಕ್ಯುಮೆಂಟ್ ಬಂದು ನಿಮ್ಮ ಫೋಟೋಸ್, ಹಾಗೆ ನಿಮ್ಮ ಸ್ಕ್ಯಾನ್ಡ್ ಸಿಗ್ನೇಚರ್, ಹಾಗೆ ನಿಮ್ಮ 10th ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಗೇಟ್ವೇ ಸ್ಕೋರ್ ಕಾರ್ಡ್ನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಅಪ್ಲಿಕೇಶನ್ ಪ್ರಿವಿಯಸ್ ಏನಾದರೂ ಇದ್ದರೆ
ಅದಾದಮೇಲೆ ನಿಮಗೆ ಕೊನೆಯಲ್ಲಿ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಫೈನಲಿ ಏನಾದರೂ ಎಡಿಟಿಂಗ್ ಇರುತ್ತೆ. ನಿಮಗೆ ಏನಾದರೂ ಎಡಿಟ್ ಇದ್ದರೆ, ಒಂದು ವೇಳೆ ಎಡಿಟ್ ಮಾಡೋಂಥ ಅವಶ್ಯಕತೆ ಇದ್ದರೆ ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡಿ ಸಬ್ಮಿಟ್ ಮಾಡಿ. ವಿತೌಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಎಡಿಟ್ ಮಾಡೋದು. ಒನ್ಸ್ ನೀವು ಸಬ್ಮಿಟ್ ಮಾಡಿದಾದಮೇಲೆ ಅಷ್ಟೇ ನಿಮ್ಮ ಫಾರ್ಮ್ ಸಬ್ಮಿಟನ್ನು ಮಾಡಿದಾದಮೇಲೆ ನಿಮಗೆ ಒಂದು ಯೂನಿಕ್ ರೆಫರೆನ್ಸ್ ನಂಬರ್ ಸಿಗುತ್ತೆ. ಆ ಒಂದು ನಂಬರ್ ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ತಿಳ್ಕೊಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಖಂಡಿತವಾಗಿ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಸಹಿತ ಇವ್ರದ್ದೇ ಇರುವಂಥ ಟೋಲ್ ಫ್ರೀ ನಂಬರ್ಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಕಾಲ್ ಮಾಡ್ಬೋದಾಗುತ್ತೆ. ಒಂದು ವೇಳೆ ರಿಸೀವ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಇದರಲ್ಲಿ ಪಕ್ಕ ನಿಮಗೆ ರಿಪ್ಲೈ ಅನ್ನೋದಾದರೂ ಬರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಬೇರೆ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.